ಎಲ್ಲಿ ಹೋಗ್ತಾ ಇದೀರಾ ಸ್ಯಾರಿ ತಗೊಂಡು? ಸ್ಯಾರಿ ಕೊಡ್ಬೇಕಿತ್ತು, ಯಾವ ಶಾಪಲ್ಲಿ ಕೊಡೋದು ಅಂತ ಗೊತ್ತಾಗ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಾ ಎಲ್ಲಿ ಬೆಸ್ಟ್ ಪ್ಲೇಸ್ ಅಲ್ಲಿ ಕೊಡ್ತಾರಂತ? ಕಾಮಾಕ್ಷಿ ರೇಷ್ಮೆ ಸೆಂಟರ್ಗೆ ಹೋಗಿ. ನಾನಿವತ್ತು ಬಂದಿರೋದು ನಮ್ಮ ಮಲ್ಲೇಶ್ವರಂ ಇರುವಂತ ಶ್ರೀ ಕಾಮಾಕ್ಷಿ ರೇಷ್ಮೆ ಸ್ಯಾರಿ ಸೆಂಟರ್ಗೆ. ನಮ್ಮ ಅಮ್ಮನ ಸ್ವಲ್ಪ ಹಳೆ ಸೀರೆ ಇತ್ತು, ನಮ್ಮ ಅಮ್ಮನ ಸ್ಯಾರಿ, ಅಜ್ಜಿ ಸೀರೆ ಎಲ್ಲಾದ್ನೂ ಎತ್ಕೊಂಡು ಬಂದಿದ್ದೆ. ಬಟ್ ನನ್ಗೆ ಇಲ್ಲಿ ಹರಿದೋಗಿರೋ ಪೀಸ್ಗೇನೋ ಅವ್ರು ದುಡ್ಡು ಕೊಡ್ತಾರಂತ ಗೊತ್ತಿರ್ಲಿಲ್ಲ. ಪ್ಯೂರಿಟಿ ಚೆಕ್ ಮಾಡೋಣ ಮೇಡಮ್. ಇದು ಬಿಳಿ ಕಲರ್ ಬಂದ್ರೆ ಇದಕ್ಕೆ ಭಾರಿ ದುಡ್ಡು ಬರುತ್ತೆ. ಈ ಕೆಂಪು ಕಲರ್ ಬಂದ್ರೆ ಬೇರೆ ಕಡೆ ತಗೊಳಲ್ಲ, ನಾವು ತಗೊಳ್ತೀವಿ ಕೆಜಿ ಲೆಕ್ಕ. ಸರಿ, ಇವಾಗ ನಾನು ಒರಿಜಿನಲ್ 4 ಸ್ಯಾರಿ ಕೊಟ್ಟಿದ್ದೀನಿ, ನನಗೆ ಎಷ್ಟು ಸಿಗ್ಬೋದು? ಗೈಸ್, ಈ ನ್ಯೂ ಇಯರ್ಗೆ ನನಗಂತೂ ದುಡ್ಡಾಯ್ತು. ಬರೀ ಬಂಗಾರಕ್ಕೆ ಮಾತ್ರ ಅಲ್ಲ ಬೆಲೆ ಇರೋದು, ನಿಮ್ ಮನೇಲಿ ಯೂಸ್ ಮಾಡದೆ ಇಟ್ಟಿರುವಂತ ರೇಷ್ಮೆ ಸ್ಯಾರಿ ಇರ್ಬೋದು, ಎಲ್ಲದಕ್ಕೂ ಇವಾಗ ದುಡ್ಡು ಸಿಗ್ತಾ ಇದೆ. ಎಲ್ಲಾ ಪ್ಲೇಸಲ್ಲೂ ಅಲ್ಲ, ಬ್ಯಾಂಗ್ಳೂರ್ ಮಲ್ಲೇಶ್ವರಂ ಇರುವಂತ ಕಾಮಾಕ್ಷಿ ರೇಷ್ಮೆ ಸ್ಯಾರಿ ಸೆಂಟರ್. ಇಲ್ಲಿ ಕಂಪ್ಲೀಟ್ ಬ್ಯಾಂಗ್ಳೂರ್ ನೀವು ಎಲ್ಲೇ ಕಂಪೇರ್ ಮಾಡಿದ್ರು ಹೈಯೆಸ್ಟ್ ರೇಟ್ ಅವ್ರು ಕೊಡ್ತಾ ಇರೋದು. ಹಳೆ ಸ್ಯಾರಿನೇ ಇರ್ಬೋದು, ಪ್ಯೂರ್ ರೇಷ್ಮೆ ಸ್ಯಾರಿ ಇರ್ಬೋದು, ನಾರ್ಮಲ್ ರೇಷ್ಮೆ ಸ್ಯಾರಿ ಇರ್ಬೋದು. ಯಾಕೆ ನಾವು ವೇಟ್ ಮಾಡ್ತೀರಾ? ಬೇಗ ಬನ್ನಿ. ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮಿಸ್ ಮಾಡ್ಬಿಟ್ಟು. ಇವಾಗ ಅವ್ರು ಸ್ಯಾರಿಗೇನೋ ಓಕೆ, ನಾನು ಸ್ಯಾರಿ ಕೊಟ್ಟು ದುಡ್ಡು ಕೊಟ್ಟರು ಓಕೆ, ಬಟ್ ನಂಗೆ ಶಾಕಿಂಗ್ ಆಗಿರೋದು, ನನಗೆ ಪೆಟ್ರೋಲಿಗೂ ಸೇಲ್ಸ್ ಅವ್ರು ದುಡ್ಡು ಕೊಟ್ಟಿದ್ದಾರೆ. ನೀವು ಕಾರಲ್ಲಿ ಬಂದಿದ್ರು, ಆಟೋ ಬಂದಿದ್ರು, ನಿಮ್ಮ ಆಟೋ ಚಾರ್ಜಸ್ ಸಮೇತ ಅವರೇ ಕೊಡ್ತಾ ಇದ್ದಾರೆ. ಸೊ ಬೇಗ ವಿಸಿಟ್ ಮಾಡಿ. ಥ್ಯಾಂಕ್ ಯು.